ಮಹಾಬೋಧಿ ವಿಹಾರದ ಆಡಳಿತ ಬೌದ್ಧರಿಗೆ ನೀಡಲು ಒತ್ತಾಯ. ಬುದ್ಧಗಯಾದ ಮಹಾಬೋಧಿ ವಿಹಾರದ ಸಂಪೂರ್ಣ ಆಡಳಿತ ಬೌದ್ಧರಿಗೆ ನೀಡಬೇಕು ಎಂದು ಆಗ್ರಹಿಸಿ ಇಂಟರ್ನ್ಯಾಷನಲ್ ಬುದ್ಧಿಸ್ಟ್ ಮಾಂಕ್ಸ್ ಚಾರಿಟಬಲ್ ಟ್ರಸ್ಟ್ ಹಾಗೂ ಭೀಮಾ ಕೊರೆಗಾಂವ್ ಸಮಿತಿ ಪದಾಧಿಕಾರಿಗಳು ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರಿಗೆ ಬುಧವಾರ ಮನವಿ ಸಲ್ಲಿಸಿದರು. ಸರ್, ಇದು ರಾಷ್ಟ್ರದಲ್ಲಿ ಎಲ್ಲ ಕಡೆ ಬುದ್ಧ ವಿಹಾರಗಳಿದ್ದಾವೆ. ಈ ಪ್ರಾಚೀನ ಕಾಲದಿಂದಲೂ ಸಂಸ್ಥೆಯ ಟ್ರಸ್ಟಿನ ಆಡಳಿತ ಮಂಡಳಿಯವರು ನೋಡ್ಕೊಳ್ತಾ ಇದ್ದಾರೆ. ಬಟ್ ಈಗ ಅದು ಅಂಡರ್ ಕಂಟ್ರೋಲ್ ಇರೋದು ಸರ್ಕಾರ, ಕೆಲವು ಸೆಂಟ್ರಲ್ ಗೌರ್ಮೆಂಟು, ಕೆಲವು ಆಯಾಯ ರಾಜ್ಯದ ಸ್ಟೇಟ್ ಗೌರ್ಮೆಂಟ್ಗಳು ಕೈಲಿದೆ. ಸ್ವಾಯತ್ತತೆ ಅವರಿಗೆ ಸಿಕ್ಕಿಲ್ಲ, ಯಾರಿಗೂ ಟ್ರಸ್ಟ್ಗಳಿಗೆ. ಅದನ್ನು ಅವರಿಗೆ ವಹಿಸ್ಕೊಡ್ಬೇಕು ಅಂತೇಳಿ ರಾಷ್ಟ್ರದಲ್ಲಿ ಎಲ್ಲ ಕಡೆಯಿಂದ ಒತ್ತಾಯ ಮಾಡಿ ಒಂದೊಂದು ಮನವಿ ಕೊಡ್ತಾ ಇದ್ದೀವಿ ಸರ್. ಆಯಿತು, ದಯಮಾಡಿ. ನಮ್ಮಲ್ಲಿದೆಯಾ? ಇಲ್ಲಿ ಇಲ್ಲ ಸರ್, ಚಿಕ್ಕಮಗಳೂರಿನಲ್ಲಿ ಇಲ್ಲ ಸರ್. ಹಾಂ ಸರ್, ಧಾರವಾಡದಲ್ಲಿದೆ. ಹಾಂ ಸರ್, ಹೌದು ಸರ್. ಬಿಎಸ್ಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಕೆಟಿ ರಾಧಾಕೃಷ್ಣ ಮಾತನಾಡಿ, ಬಿಹಾರ ರಾಜ್ಯದ ಬುದ್ಧಗಯ ಜಗತ್ತಿನ ಎಲ್ಲಾ ಬೌದ್ಧರಿಗೆ ಪವಿತ್ರವಾದ ಸ್ಥಳ. ಕ್ರಿಸ್ತಪೂರ್ವ 6ನೇ ಶತಮಾನದಲ್ಲಿ ರಾಜಕುಮಾರ ಸಿದ್ಧಾರ್ಥ ತನ್ನ 35ನೇ ವಯಸ್ಸಿನಲ್ಲಿ ಜ್ಞಾನೋದಯ ಪಡೆದು ಭಗವಾನ್ ಗೌತಮ ಬುದ್ಧರಾದ ಪವಿತ್ರ ಸ್ಥಳ ಹಾಗೂ ಪೂಜನೀಯವಾಗಿದೆ ಎಂದರು. ಪ್ರಾಚೀನ ಇತಿಹಾಸ ಹೊಂದಿರುವಂಥ ಬುದ್ಧ ಸ್ತೂಪಗಳೇನಿದೆ ಅದು ಅಥವಾ ಬುದ್ಧನ ಸ್ಮಾರಕಗಳು ಮತ್ತು ಬುದ್ಧ ವಿಹಾರಗಳು, ಇವು ಬಹಳ ಪ್ರಾಚೀನ ಇತಿಹಾಸ ಹೊಂದಿರುವಂಥ ಸ್ಮಾರಕಗಳು. ಇವನ್ನ ಮೊದಲಿಂದ ಉಳಿಸ್ಕೊಂಡು ಬಂದಿರೋದು ಬುದ್ಧಿಸ್ಟ್. ಯಾರು ಬುದ್ಧ ಅನುಯಾಯಿಗಳಾಗಿ ಬುದ್ಧ ಧರ್ಮವನ್ನು ಒಪ್ಕೊಂಡು ಬುದ್ಧನ ವೈಜ್ಞಾನಿಕ ಜೀವನವನ್ನು ಅರ್ಥಕೊಂಡಂಥ ಅನೇಕರು ನಮ್ಮ ರಾಷ್ಟ್ರದಲ್ಲಿ ಉಳಿಸ್ಕೊಂಡು ಬಂದಿದ್ದಾರೆ. ಇದು ನಮ್ಮ ರಾಷ್ಟ್ರದಲ್ಲಿ ಎಲ್ಲ ಕಡೆನೂ ಇದೆ. ಎಲ್ಲ ರಾಜ್ಯಗಳಲ್ಲಿ ಈ ಒಂದು ಸ್ಮಾರಕಗಳು ಇವತ್ತು ಜೀವಂತವಾಗಿ ಕಾಣ್ತಿರೋದನ್ನು ನಾವು ನೋಡ್ತೀವಿ. ಇದಕ್ಕೆ ಸಾವಿರಾರು ಇತಿಹಾಸಗಳು ಕೂಡ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಅದನ್ನು ಯಾರು ಸ್ಮಾರಕಗಳನ್ನು ಉಳಿಸ್ಕೊಂಡು ಬಂದರು, ಆ ಬುದ್ಧ ಸ್ತೂಪಗಳನ್ನು ಉಳಿಸ್ಕೊಂಡು ಬಂದರು, ಅವರಿಗೆ ಯಾವುದೇ ಕಾರಣಕ್ಕೂ ಈ ಸರ್ಕಾರಗಳು, ರಾಜ್ಯ ಮತ್ತು ಕೇಂದ್ರ ಆಡಳಿತ ಸರ್ಕಾರಗಳು ಸ್ವಾಯತ್ತತೆಯನ್ನು ನೀಡಿಲ್ಲ. ಇವರು ಸರ್ಕಾರದ ಕಂಟ್ರೋಲ್ಗಳಲ್ಲಿ ಆಯಾಯ ರಾಜ್ಯ ಸರ್ಕಾರ ಮತ್ತು ನಮ್ಮ ದೇಶದ ಕೇಂದ್ರ ಸರ್ಕಾರ ಏನಿದೆ ಅದರ ಕಂಟ್ರೋಲ್ ಒಳಗಡೆ ಅವ್ರು ಹೇಳ್ದಂಗೆ ಕೇಳಿಕೊಂಡು ಬಂದಿರುವಂಥದ್ದನ್ನ ಇವತ್ತು ಕೂಡ ನಾವು ನೋಡ್ತಾ ಇದ್ವಿ. ಹಾಗಾಗಿ ಕೊಡುಗೆ ನೋಡ್ಲಿಕ್ಕೆ ಹೋದರೆ ಏನೂ ಇಲ್ಲ. ಕೇಂದ್ರ ಸರ್ಕಾರದಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳ ಕೊಡುಗೆ ಎಂಥದೂ ಇಲ್ಲ. ಅದನ್ನ ಉಳಿಸ್ಲಿಕ್ಕಾಗಿ ಅಥವಾ ಬುದ್ಧನ ತತ್ವಗಳನ್ನು ಪಟ್ಟಿಯಾಗಿ ತಂದು ಚಿಕ್ಕ ವಯಸ್ಸಿಂದ ಮಕ್ಕಳಿಗೆ ಒಂದು ಬೋಧನೆಯನ್ನು ಮಾಡುವಂಥ ಒಂದು ಸಣ್ಣ ಕೆಲಸನೂ ಕೂಡ ಈ ಸರ್ಕಾರಗಳು ಮಾಡಲಿಕ್ಕಾಗಿಲ್ಲ. ಆದರೆ ಇವತ್ತು ಅನೇಕ ಕಡೆ ಇಂಥ ಒಂದು ಬಹಳ ಪವಿತ್ರವಾಗಿರುವಂಥ ಮಾನವ ಜೀವನಕ್ಕೆ ಹತ್ತಿರವಾಗಿರುವಂಥ ಬುದ್ಧ ಧಮ್ಮವನ್ನು ಅಥವಾ ಬುದ್ಧ ಧರ್ಮವನ್ನು ನಶಿಸಿ ಹೋಗಲಿಕ್ಕೆ ಈ ಸರ್ಕಾರಗಳು ಕಾರಣ ಆಗಿದೆ ಅಂತೇಳಿ ನಾವು ಘಂಟಾಘೋಷ ಹೇಳಲಿಕ್ಕೆ ನಾವು ಇಚ್ಛೆ ಪಡ್ತಾ ಇದ್ವಿ. ಅದರಿಂದ ಇದು ಅಳಿದಲೇ ಉಳಿಬೇಕು. ಮುಂದಿನ ಪೀಳಿಗೆಗೆ ಇದು ಮಾರ್ಗದರ್ಶನ ಆಗಬೇಕು. ವೈಜ್ಞಾನಿಕವಾದ ತಳಹದಿಯಲ್ಲಿ ಮಾನವ ಜೀವನವನ್ನು ರೂಪಿಸ್ಕೊಂಡು ಈ ರಾಷ್ಟ್ರದ ಈ ನೆಲದ ಮೇಲಿರುವಂಥ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಲಹಿ ಇನ್ನೂ ಈ ಪ್ರಕೃತಿಯನ್ನು ಸಾವಿರಾರು ಕಾಲ ಉಳಿಸ್ಬೇಕು ಅಂತಂದರೆ ಈ ಬುದ್ಧ ಧಮ್ಮ, ಬುದ್ಧ ಧರ್ಮ, ಬುದ್ಧ ಸ್ತೂಪ ಮತ್ತು ಬುದ್ಧ ಒಂದು ಮಂದಿರಗಳನ್ನು ಉಳಿಸುವಂಥ ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುವುದರಿಂದ ನಿನ್ನೆ ನಮ್ಮ ದೇಶದ ಸಂವಿಧಾನ ಸಮರ್ಪಣಾ ದಿನ. ಈ ಸಮರ್ಪಣಾ ದಿನ ಎಲ್ಲ ಕಡೆ ರಾಷ್ಟ್ರದಲ್ಲಿ ಎಲ್ಲ ಕಡೆ ಒಂದು ನಿಯೋಗ ಹೋಗಿ ಆಯಾಯ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯದ ರಾಜ್ಯಪಾಲರಿಗೆ ಮತ್ತು ಈ ದೇಶದ ರಾಷ್ಟ್ರಪತಿಗಳಿಗೆ ಒಂದು ಮನವಿಯನ್ನು ಕೊಟ್ಟು ಸ್ವಾಯತ್ತತೆ ಬೇಕು, ಈ ಭವನಗಳನ್ನು ಸ್ತೂಪಗಳನ್ನು ಕಾಪಾಡಲಿಕ್ಕೆ ಯಾರೀಗ ಟ್ರಸ್ಟ್ ಮಾಡಿಕೊಂಡು ಸಂಘ ಮಾಡಿಕೊಂಡು ಯಾರ್ಯಾರಲ್ಲಿ ಬುದ್ಧ ಅನುಯಾಯಿಗಳಿದ್ದಾರೆ, ಬುದ್ಧ ಬಂತೇಜಿಗಳಿದ್ದಾರೆ, ಅವರ ಒಂದು ಕಮಿಟಿಗೆ ಇದನ್ನ ವಹಿಸಿಕೊಡಬೇಕು ಅಂತೇಳಿ ನಾವು ಒಂದು ಒತ್ತಾಯ ಮಾಡ್ತಿದ್ದೀವಿ. ಟ್ರಸ್ಟ್ನ ಸದಸ್ಯ ಪ್ರೇಮಕುಮಾರ್ ಮಾತನಾಡಿ, ಪ್ರಸ್ತುತ ಜಾರಿಯಲ್ಲಿರುವ ಬಿಟಿ ಆಕ್ಟ್ ರದ್ದುಪಡಿಸಿ ಸಂವಿಧಾನದ ಕಲಂನಡಿ ಜಾರಿಗೊಳಿಸಲು ಹಾಗೂ ಮಹಾಬೋಧಿ ವಿಹಾರದ ಆಡಳಿತವನ್ನು ಸಂಪೂರ್ಣವಾಗಿ ಬೌದ್ಧರಿಗೆ ನೀಡಬೇಕು. ಅಲ್ಲದೆ ದೇಶಾದ್ಯಂತ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಮುಖಾಂತರ ಪ್ರಧಾನಮಂತ್ರಿ, ರಾಷ್ಟ್ರಪತಿ
ಹಾಗೂ ಬಿಹಾರದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಲಾಗುತ್ತಿದೆ ಎಂದರು. ಜಿಲ್ಲಾಡಳಿತ ಕೈಯಲ್ಲಿರೋದ್ರಿಂದ ಈಗ ಅದನ್ನ ತಮ್ಮ ಮಂತೇಜಿ ಗುರುಗಳ ಹತ್ರ ಮತ್ತು ಅನುಯಾಯಿಗಳಿಗೆ ಕೊಡಬೇಕಾಗಿ ಇಡೀ ದೇಶದಾದ್ಯಂತ ಕೊಡ್ತಿರೋದ್ರಿಂದ ಇದನ್ನ ಅಲ್ಲಿನ ಜಿಲ್ಲಾಡಳಿತ ಆದಷ್ಟು ಬೇಗ ಬುದ್ಧಗಯವನ್ನು ಇದಕ್ಕೆ ಏನು ತಮ್ಮ ಬಂತೇಜಿಗಳಿಗೆ ವಹಿಸ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀವಿ. ದೇಶದಾದ್ಯಂತ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಪ್ರಧಾನಮಂತ್ರಿಗಳಿಗೆ ರಾಷ್ಟ್ರಪತಿಯವರಿಗೆ ಕೊಡಬೇಕಾಗಿ ಎಲ್ಲ ಕಡೆಯೂ ಕೊಟ್ಟಿರೋದ್ರಿಂದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇವತ್ತು ರಾಧಾಕೃಷ್ಣ ಸರ್ ಜೊತೆಯಲ್ಲಿ ಹಾಗೂ ತಮ್ಮ ಬಿತ್ತು ಸಂಘದ ಅಧ್ಯಕ್ಷತೆಯಲ್ಲಿ ಹಾಗೂ ಅಂಬೇಡ್ಕರ್ ಶಾಲೆ ಧ್ಯಾನ ಕೇಂದ್ರ ಹಾಗೂ ಭೀಮಾ ಕೊರೆಗಾಂವ್ ಸಮಿತಿಯ ಮುಖಾಂತರ ಕೇಳ್ಕೊಳ್ತೇವೆ. ಈ ಸಂದರ್ಭದಲ್ಲಿ ಬಿಎಸ್ಪಿ ತಾಲೂಕು ಅಧ್ಯಕ್ಷ ಎಚ್ ಕುಮಾರ್, ಪ್ರಧಾನ ಕಾರ್ಯದರ್ಶಿ ಆರ್ ವಸಂತ್, ಟ್ರಸ್ಟ್ನ ಸದಸ್ಯರುಗಳಾದ ರವಿ, ಪುನೀತ್, ಪ್ರವೀಣ್, ನಂದನ್, ಧನು, ಚಂದ್ರಶೇಖರ್, ಕೀರ್ತಿ, ಸತೀಶ್, ರೋಜಿತ್, ಜಾನಕಿರಾಜು, ಮಧು ಮತ್ತಿತರರು ಉಪಸ್ಥಿತರಿದ್ದರು.